ಎರಡೆರಡು ಮಾತುಗಳು ಮಾತಾಡ್ಬೇಕಂತ ನಾನು ಒಂದು ಮನವೇ. ನಾನು ಇಂದು ವೆಂಕಟೇಶ್ ಅಂತೇಳಿ ಸಿವಿಲ್ ಕಾಂಟ್ರಾಕ್ಟ್ ಮಾಡ್ತೀನಿ. ನನ್ನ ಹತ್ರ 120 ಜನ ಮುಸ್ಲಿಮ್ಸ್ ಹುಡುಗರೇ ಇದ್ದಾರೆ. 25 ವರ್ಷದಿಂದ ನಮ್ಮ ಹತ್ರನೇ ಕೆಲಸ ಮಾಡ್ತಿದ್ದಾರೆ. 25 ಜನ ಹುಡುಗರಿಗೆ ನಿಕಾ ಮಾಡಿಸಿ, ಮದುವೆ ಮಾಡಿಸಿ, ಅವ್ರ ಮಕ್ಕಳಿಗೆ ಅವರಿಗೆ ಏನೇ ಇರಲಿ ನಾವು ಪರಿಣಾಮವಾಗಿ ಅವ್ರಿಗೆ ಸದಾ ನೋಡ್ಕೊಂಡು ಬರ್ತಾ ಇದ್ದೀವಿ. 25 ವರ್ಷದಿಂದ ನಮ್ಮ ಕಡೆನೇ ಇದ್ದಾರೆ. ಒಂದು ಮಾನವ ಜನ್ಮ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯಾದ ಗಣ್ಯಗಳಿದ್ದಾರೆ. ಎಲ್ಲ ಪುರಾಣ ಬಗ್ಗೆ ಶ್ಲೋಕಗಳೆಲ್ಲ ಚೆನ್ನಾಗಿ ಗೊತ್ತು. ನಾವು ಒಂದು ಹಿಂದೂ ಆಗಿ ಒಂದೇ ಒಂದು ಮಾತು, 84 ಜೀವರಾಶಿಯಲ್ಲಿ ಒಬ್ಬರಿಗೆ ಮಾನವ ಜನ್ಮ ಅಂತ ಇದೆ. ಅದು ಯಾಕೆ ಮಾನವ ಜನ್ಮ ಅಂತ ಕೊಟ್ಟಿರೋದು ಅಂತ ಆವಾಗ ಅಲ್ಲ, ಎಲ್ಲ ದೇವರುಗಳು ಸೇರಿ ಈ 84 ಲಕ್ಷ ಜೀವರಾಶಿಗಳಿಗೆ ಯಾವತ್ತೂ ಮಾತಿಲ್ಲ, ನಮ್ಮ ದೇವರಂತ ಗುರುತಿಸ್ಬೇಕಂತ ಹೇಳಿ ಒಬ್ಬರು ಮಾನವ ಜನ್ಮಿಗೆ ಮಾತುಗಳು ಕೊಡಬೇಕು ಅಂತ ನಿರ್ಣಯ ಮಾಡಿದ್ರಂತೆ. ಅವಾಗ ಎಲ್ಲ ದೇವರುಗಳೆಲ್ಲ ವಿಶ್ವ ಬ್ರಹ್ಮ ಎಲ್ಲ ಸೇರಿ ಒಂದು ಮಾತು ಅಂದ್ಕೊಂಡ್ರಂತೆ, ನಾವು ದೇವ್ರು ಇದಾರ ಅಂತ ಹೇಳಿ ಗುರುತಿಸ್ಬೇಕಂದ್ರೆ ಒಬ್ಬ ಮಾನವನಿಗೆ ನಾವು ಮಾತುಗಳು ಕೊಡಬೇಕು, ಶ್ಲೋಕ ಹೇಳ್ಕೊಡ್ಬೇಕು, ಹಳ್ಳ ಕುರಾಣ ಹೇಳಬೇಕು, ಹಿಂದೂಗೆ ಶ್ಲೋಕ ಹೇಳಿ ಮಂತ್ರಗಳು ಹೇಳಬೇಕು ಅಂತ ಹೇಳಿ ಅವರು ಸೃಷ್ಟಿ ಮಾಡಿರೋದು. ಹಾಗಾಗಿ ನಾವಿವತ್ತು ದೇವ್ರನ್ನ ತಿಳ್ಕೋಬೇಕಂದ್ರೆ ಅವ್ರು ಕೊಟ್ಟಿರೋ ಮಾನವ ಜನ್ಮಕ್ಕೆ ಧನ್ಯ ಅಂತ ಹೇಳಿ ಇಲ್ಲಿ ನಮ್ಮ ಹೆಗ್ಬಾಳು ಇಂಥವರು ಇಷ್ಟು ವರ್ಷಕ್ಕೆ ಈ ಪುಟ್ಟೂರಲ್ಲಿ ಇಷ್ಟು ಜನಕ್ಕೆ ಒಂದು ಕಳೆ ತಂದು ಮಕ್ಕಳಿಗೆ ಕೆಲವೊಂದು ಕೊರೋನಾ ಹಿಸ್ಟ್ರಿಯಲ್ಲಿ ಸುಮಾರು ಜನಗಳು ಗೊತ್ತಾಗಿ ಹೋಗ್ಬಿಟ್ರು. ಅವ್ರು ನಾವು ತರಕ್ಕಾಗಲ್ಲ. ಇನ್ನು ಮುಂದೆ ಯಾವತ್ತೇ ಆಗಲಿ ಇಂಥ ಸನ್ನಿವೇಶ ಬರುವಾಗ ನಮ್ಮ ಒಂದು ಪುಸ್ತಕ ಬರೆದಿದ್ದಾರೆ, ಅದರಲ್ಲಿ ಈ ಶ್ಲೋಕ ಎಲ್ಲ ಸೇರುತ್ತೆ. ನಮ್ಮ ಮಕ್ಕಳನ್ನ ನಾವೆಲ್ಲೋ ಒಂದು ಹಾಸ್ಟೆಲ್ ಹಾಕ್ತಿವಿ, ಎಲ್ಲೋ ಒಂದು ಕಾಲೇಜಲ್ಲಿ ಹಾಕ್ತಿವಿ, ನಾವಿಲ್ಲಿ ಕಷ್ಟಪಟ್ಟು ದುಡ್ದು ಅವ್ರಿಗೆ ಆಗ್ತಾ ಇರ್ತೀವಿ. ಅವ್ರ ಜೊತೆಯಲ್ಲಿ ಮಕ್ಕಳು ಚೆನ್ನಾಗಿರೋ ಮಕ್ಕಳನ್ನ ಇನ್ನೊಬ್ರು ಕೆಲವೊಂದು ಡ್ರಗ್ಸ್ಗಳು ಅಳವಾಟು ಮಾಡೋದು, ಅವ್ರಿಗೆ ಇಲ್ದಿರೋದು ಎಲ್ಲಾನು ಕಲ್ತ್ಕೊಟ್ಟು ನೀನ್ ಹಿಂಗ್ ಮಾಡು ಹಂಗ್ ಮಾಡು ಅಂತ ಹೇಳೋದು. ನಾವು ಇಲ್ಲಿ ಮಕ್ಕಳು ದೊಡ್ಡವ್ರ ಪಾಪ ಕೂಲಿ ನಾಲಿ ಮಾಡಿ ಅವ್ರಿಗೆ ಫೀಸ್ ಕಟ್ಟಿ ಮಗ ಚೆನ್ನಾಗಿ ಓದ್ತಾ ಇದ್ದಾನೆ ಅಂತ ಹೇಳಿ ನಾವ್ ಇಲ್ಲಿರ್ತೀವ. ಅವ್ರಲ್ಲಿ ಮಾಡೋ ಕೆಲಸಗಳು ಜೊತೆಗಳು ಸೇರ್ಕೊಂಡು ಅಲ್ಲಿ ಕೆಲವೊಂದು ಪರೋಡಿಗಳಿರ್ತಾರೆ, ಒಳ್ಳೆ ಹುಡುಗನ ಕೆಡಿಸ ನಮ್ಗೆ ಅಪ್ಪ ಅಮ್ಮ ಆ ಬೆಲೆ ಇಲ್ದ್ರೆ ಮಾಡ್ಬಿಡ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ಮಕ್ಕಳನ್ನ ನಾವು ಯಾವತ್ತು ಒಂದು ತಿಂಗಳಿಗೋ 2 ತಿಂಗಳಿಗೋ ನಾವು ಅವ್ರು ಹೋಗಿ ಅಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾನೆ, ಏನ್ ಓದ್ತಾ ಇದ್ದಾನೆ, ಏನ್ ನೋಡ್ತಾ ಇದಾರೆ ಮಕ್ಕಳು, ಅವಾಗಾಗಿ ನಾವು ದೊಡ್ಡವರಾಗಿ ಅವ್ರ ಮೇಲೆ ಗಮನ ಕೊಟ್ಟು ಇಂಥ ಡ್ರಗ್ಸ್ ಅಲವಾಟಿದ್ಯಾ, ಇಲ್ಲ ಈ ಕುಡ್ಕಾ ಇದಾರ, ಇಲ್ಲ ಚೆನ್ನಾಗಿ ಓದ್ತಾ ಇದ್ದಾನ, ಇಲ್ಲ ಚೆನ್ನಾಗಿ ಓದ್ತಾ ಇಲ್ವಾ, ಇದ್ರ ಬಗ್ಗೆ ಸಬಲ ಗಮನ ಕೊಟ್ಟು ದೊಡ್ಡವರು ಎಲ್ಲರೂ ಗಮನ ಕೊಟ್ಟು ನಮ್ಮ ಮಕ್ಕಳು ನಾವು ಸರಿ ಮಾಡ್ಕೊಳ್ಳೋದು ನಮ್ಮ ಕೈಲಿರುತ್ತೆ. ಹಾಗಾಗಿ ಎಲ್ಲರಿಗೂ ತಿಳಿಸ್ಬೇಕಂತ ಹೇಳಿ ನಮ್ಮ ಇವ್ರ ಬುಕ್ಕು ಒಂದು ಪುಸ್ತಕ ಬರೆದು ಇಷ್ಟು ಜನ ತುಂಬಾ ನನ್ನ 35 ವರ್ಷ ನನ್ನ ಫೀಲ್ಡ್ ಅಲ್ಲಿ ಎಲ್ಲದಕ್ಕೂ ಹೋಗಿದೀವಿ. ಇಂಥದ್ದು ನಾನು ಯಾವತ್ತೂ ನೋಡಿಲ್ಲ. ಅವ್ರು ನಮ್ಮ ಇವ್ರು ಹೇಳಿದ್ರು, ಮುಳಾ ಶರೀಫಣ್ಣ ಅವ್ರು ಹೇಳಿದ್ರು, 4 ಕಣ್ಣಲ್ಲ 1000 ಕಣ್ಣಾದ್ರೂ ಸಾಕಾಗಲ್ಲ ನಿಮ್ಮ ಪುಟ್ಟೂರು ಜನಗಳಿಗೆ. ಇಷ್ಟು ಒಂದು ಅಭಿಮಾನದಿಂದ ಅವರಿಗೆ ಸ್ವಹಸ್ತ ಕೊಟ್ಟು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಭಾರತ್ ಮಾತಾಕ್ಕೆ.